ಕನ್ಯಾ ರಾಶಿಯವರಿಗೆ ಒಂದು ರೀತಿಯ ಜಾಕ್ಪಾಟ್. ಕುಗ್ಗೋಗಿರ್ತಾರೆ, ಯಾವ ಬೆಳೆ ಇಟ್ಟರೂ ನಮಗೆ ಲಾಭ ಬರಲಿಲ್ಲ. ಗುರುಬಲ ಇದೇ ಗುರುಗಳ ನಾವ್ಯಾಕೆ ಮಾಡಬೇಕು? ಮಾಡಬೇಡ. 9ರಲ್ಲಿದ್ದ, ಭಾಗ್ಯದಲ್ಲಿ ಗುರು ಇದ್ದ, ಇದೀಗ 10ಕ್ಕೆ ಬಂದಿದ್ದಾನೆ, ಅಂದ್ರೆ ಕರ್ಮಸ್ಥಾನ. ನಿಮಗೆ ಅವಕಾಶ ಇದೆ, ನಿಮ್ಮಲ್ಲಿ ಟ್ಯಾಲೆಂಟ್ ಅನ್ನ ಅವನು ನಿಮ್ಮ ಎದುರಿಗೆ ಬಂದಿರತ್ತೋ ನಿಮಗಿಂತಲೂ ನಾಲೆಡ್ಜ್ ಇರಬಹುದು, ಆದರೆ ನಿಮ್ಮ ನಾಲೆಡ್ಜ್ ನಿಮ್ಮ ಟ್ಯಾಲೆಂಟ್ ತೋರಿಸೋಕೆ ಅವನು ಕುಗ್ಗುತ್ತಾನೆ. ಯಾಕೆ ನೀವು ಆ ಪದದಲ್ಲಿ ಕೂತಿದ್ದೀರಿ. ಇನ್ನು ಕನ್ಯಾ ರಾಶಿಯವರಿಗೆ ಯಾವ ರೀತಿ ಇದೆ ಗುರುಗಳೇ? ಕನ್ಯಾ ರಾಶಿಯವರಿಗೆ ಒಂದು ರೀತಿಯ ಜಾಕ್ಪಾಟ್. ಯಾಕಂದ್ರೆ 11ನೇ ಇದಲ್ವಾ, 11ರ ಮನೆಗೆ ಬಂದಾಗ ಎಲ್ಲಿಂದ ಕುಗ್ಗಿರ್ತಾರೆ ಪಾಪ ಇವರು, ಕುಗ್ಗೋಗಿರ್ತಾರೆ. ಯಾವ ಬೆಳೆ ಇಟ್ಟರೂ ನಮಗೆ ಲಾಭ ಬರಲಿಲ್ಲ, ನನ್ನ ಮಕ್ಕಳಿಂದಲೂ ನಾನು ಒಳ್ಳೇದು ಕಾಣಲಿಲ್ಲ, ನನ್ನ ಕುಟುಂಬಸ್ಥರು ಸದಸ್ಯರು ಒಂದಷ್ಟು ಜನ ಇದ್ದಾರೆ ಹೇಳ್ಕೊಳಕ್ಕೆ, ಅಣ್ಣ ತಮ್ಮಂದರು ಅಂತ, ಅವರಿಂದಲೂ ಲಾಭವಿಲ್ಲ, ನನ್ನ ನಂಬಿದ ದೈವ ಬಲ ನನಗೆ ಫಲ ಕೊಡ್ತು ಅನ್ನೋಂಥ ಖುಷಿ ಏನಾದರೂ ಇತ್ತು ಅಂತಂದರೆ ಅದು ಈ 2 ತಿಂಗಳಲ್ಲಿ ಖುಷಿಯಿಂದ ಪಡ್ಕೊಳ್ತೀರಪ್ಪ. 48 ದಿನ 50 ದಿನ ಆಯಿತು, 2 ತಿಂಗಳು ಇಲ್ಲ, 48 ದಿನದಲ್ಲಿ ನೀವು ಅದ್ಭುತಗಳನ್ನು ಪಡ್ಕೊಳ್ತೀರಿ. ಅದರಲ್ಲಿ ನೀವು 11ರ ಮನೆಗೆ ಬಂದಿರತಕ್ಕಂತಹದ್ದರಿಂದ, ಯಾಕಂದರೆ ಈ ಕನ್ಯಾ ರಾಶಿಗೆ ಈ ಕರ್ಕಾಟಕ ರಾಶಿ ಇದೆಯಲ್ಲ, ಇವು ಸ್ವಲ್ಪ ಶತ್ರುತ್ವ ಇರತಕ್ಕಂಥದ್ದು. ಯಾಕಂದರೆ ಇಲ್ಲಿರೋ ಬುಧನಿಗೋ ಅಲ್ಲಿರೋ ಚಂದ್ರನಿಗೋ ಆಗಬರಲ್ಲ, ಅಪ್ಪ ಅಮ್ಮಗೆ ಆಗಿದ್ರೂ ಆಗಬರಲ್ಲ. ಒಳ ಮತ್ತು ಹೊರ 2 ಇರ್ತವೆ. ಇಲ್ಲಿ ಹೊರಕ್ಕೆ ತುಂಬ ಪೇಯ್ನ್ ಆಗೋದೇ ಇಲ್ಲ, ಒಳಗಡೆ ಸ್ವಲ್ಪ ಇರಬಹುದು, ಒಂದಷ್ಟು ಪ್ರೀತಿ ಇರಬಹುದು. ಆದರೆ ಇಲ್ಲಿ ಈಗ ಮಕ್ಕಳು ನಿಮಗೆ ತುಂಬ ಯಾವುದೋ ಒಂದು ಕೆಲವೊಂದು ವಿಚಾರದಲ್ಲಿ ನೋವುಂಟು ಮಾಡಿಬಿಟ್ಟಿದ್ದಾರೆ, ಬೇಸರ ಮಾಡಿದ್ದಾರೆ, ನೀವು ತಿರಸ್ಕರಿಸ್ತೀರೇನೋ, ತುಂಬ ದೂರ ಇಡ್ತೀರೇನೋ ಮನೆಯಿಂದ, ಹಾಗೆ ಇದು ಅಡ್ಜಸ್ಟ್ ಮಾಡಿಕೊಂಡೇ ಹೋಗ್ತಕ್ಕಂಥದ್ದಾದ್ದರಿಂದ ಒಟ್ಟಾರೆ ಈ 11ನೇ ಮನೆಗೆ ಕನ್ಯಾ ರಾಶಿಯವರೆಗೆ ಗುರು ಪ್ರಧಾನವಾಗಿ ಒಂದು ರೀತಿಯ ಕಿರೀಟ ಇದ್ದಂಗೆ. ನಿಮಗೆ ಇವಾಗ ಕಿರೀಟವನ್ನು ಧಾರಣೆ ಮಾಡಿದಾಗ, ನೀವು ಒಂದು ಪದವಿಯಲ್ಲಿ ಕುಳಿತುಕೊಂಡವ್ರಿಗೆ ತಾನೇ ಕಿರೀಟ ಧಾರಣೆ ಮಾಡೋದು. ಹಾಗಾಗಿ ಕನ್ಯಾ ರಾಶಿಯವರೆಗೆ ಬಹಳ ಮುಖ್ಯವಾಗಿರತಕ್ಕಂತಹದ್ದು 11ನೇ ಮನೆಯ ಗುರು ಹೆಚ್ಚಿನ ಲಾಭಗಳನ್ನು ಈ 1.5 ತಿಂಗಳಲ್ಲಿ ಮಾಡಿಕೊಡ್ತಾನಪ್ಪ. ಆದರೆ ನೀವೇನು ಮಾಡಬೇಕು? ತುಳಸಿ ಗಿಡಗಳನ್ನು ನೆಡಬೇಕು, ಅಕ್ಕಿಯನ್ನು ದಾನ ಮಾಡಬೇಕು. ಗುರುಬಲ ಇದೇ ಗುರುಗಳ ನಾವ್ಯಾಕೆ ಮಾಡಬೇಕು? ಮಾಡಬೇಡ. ಮಾಡುತ್ತೀನಿ ಅಂತಂದರೆ ಮತ್ತು ಖುಷಿ ತಂದುಕೊಂಡು ಖುಷಿಯನ್ನು ಹಂಚುತ್ತೀನಿ ಅಂತಂದರೆ ಮತ್ತು ಬೆಳವಣಿಗೆಗಳ ಮಹಾಪೂರ ಹರಿದು ಬರುವಂಥದ್ದು. ನೀವು ಈ ಮಕ್ಕಳಲ್ಲಿ ಇಷ್ಟು ದಿವಸ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರಲ್ಲ, ಆಗಲಿಲ್ಲ. ಈಗ ಬದಲಾವಣೆ ಆಗಬಹುದವರು, ಆದರೆ ಈ ಅಕ್ಕಿಯನ್ನು ತುಳಸಿ ಗಿಡವನ್ನು ನೆಟ್ಟಾಗ ಹಾಗೆ ಆಗ್ತಾರೆ, ಬದಲಾವಣೆ ಆಗ್ತಾರೆ. ಅದಕ್ಕಾಗಿ ನಿಮ್ಮ ಹತ್ರ ಕೀ ಇದೆ, ಕಳೆದೋಗಿತ್ತು, ಕೀ ತಂದು ಕೊಟ್ಟಿದ್ದಾರೆ, ಈಗ ತಿರುಗಿಸ್ಬೇಕಲ್ಲ, ಆ ತಿರುಗಿಸುವಂಥದ್ದು ಇದೆಯಲ್ಲ, ಓಪನ್ ಮಾಡೋದು, ಆ ಓಪನ್ ಮಾಡೋ ಪೊಸಿಷನ್ಗೆ ಹೋಗೋದಿದೆ ನೋಡಿ, ಅದು ಈ ತುಳಸಿ ಗಿಡ ಮತ್ತು ಅಕ್ಕಿ ಆಗಿರುತ್ತೆ. ನನ್ನ ಪ್ರೀತಿಯ ಬಂಧುಗಳೇ, ಕರ್ಕಾಟಕ ರಾಶಿಗೆ ಗುರು ಬಂದಾಗ 11ರ ಮನೆ ಆಗುತ್ತೆ. ಕನ್ಯಾ ರಾಶಿಯವರೆಗೆ ಅತ್ಯಂತ ಶುಭ ಫಲಗಳೇ ನಡೀತವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾವೇನಾದರೂ ಹೇಳ್ತೀವಿ ಅಂತಂದರೆ, ಗೋವಿಂದನ ನಾಮಸ್ಮರಣೆ ಮಾಡ್ತೀನಿ ಅಂತಂತಂದರೆ ಈ ತುಳಸಿಯನ್ನು ಕೊಟ್ಟು ಶ್ರೀನಿವಾಸನ ದೇವಸ್ಥಾನಕ್ಕೆ ನೀವು ಆ ಒಂದು ಅಷ್ಟೋತ್ತರವನ್ನು ಮಾಡಿಸ್ತೀನಿ ಅಂತಂದರೆ, ಚಂದ್ರನಿಗೂ ನೀವೊಂದು ಪೂಜೆಯನ್ನು ಮಾಡಿ, ಚಂದ್ರ ಎಲ್ಲೂ ಕಾಣಿಲ್ಲ ಅಂತಂದರೆ ಇನ್ನು ಶಿವನ ತಲೆಯಲ್ಲಿರ್ತಕ್ಕಂಥದ್ದು ಚಂದ್ರ, ಆ ಶಿವಕೇಶವರನ್ನು ಆರಾಧನೆ ಮಾಡೋದನ್ನು ಮಾಡಿಕೊಳ್ಳಿ. ಒಳ್ಳೆತನ್ನೇ ತುಂಬ ಚೆನ್ನಾಗಿ ಮತ್ತು ಕಾಣ್ತೀರಿ. ಈ 1.5 ತಿಂಗಳಲ್ಲಿ ಗುರುಬಲ ಇಲ್ಲ ನಿಮಗೆ, 1 ವರ್ಷದ್ದು ಫಲವನ್ನು ಪಡ್ಕೊಳ್ತೀರಿ. ಅದೇ ಕರ್ಕಾಟಕ ರಾಶಿಯವರೆಗೆ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಿಗೋ ಮದುವೆ ಆಗಿ ಮಕ್ಕಳು ಆಗಲಿಲ್ಲ ಎಷ್ಟೋ ವರ್ಷಗಳು ಅಂತಂದರೆ, ಇದೀಗ ಒಂದು ಸೂಚನೆ ಕೊಟ್ಬಿಡುತ್ತೆ ಅವರಿಗೆ. ಈ 1.5 ತಿಂಗಳಲ್ಲಿ ನಿಮಗೆ ಕನ್ಸೀವ್ ಆಗ್ತಕ್ಕಂಥದ್ದು ಬಹಳ ಖುಷಿಯನ್ನು ಕೊಡುವಂಥದ್ದು ಕೂಡ ನಡೆಯಬಹುದು. 10 ವರ್ಷಗಳಿಂದ ಈ ಅತಿಸಾರಕ್ಕೆ ಬಂದಾಗ ಕೆಲವರಿಗೆ ಬಹಳ ಒಳ್ಳೇದು ಮಾಡಿಬಿಡುತ್ತೆ. ಲಾಟ್ರಿ ಎಷ್ಟೊತ್ತು ಬರಬೇಕು ಹೇಳಿ? ಈ 2-3 ತಿಂಗಳಿಂದ ತೊಗೊಂಡ್ರಿ, ಬರಲಿಲ್ಲ ನಿಮಗೆ, ನಿನ್ನೆ ತೊಗೊಂಡಿದ್ದಕ್ಕೆ ಪೇಪರ್ ಬಂದ್ಬಿಟ್ಟು ರಿಸಲ್ಟ್ ಸಿಕ್ತು ಅಂತಂದರೆ ಏನು ಖುಷಿ ಆಗುತ್ತೆ ನಿಮಗೆ. ಅಂತಹ ಖುಷಿಯ ದಿನಗಳನ್ನು ಬರಮಾಡ್ಕೊಂಡಿದ್ದೀರಿ ಕನ್ಯಾ ರಾಶಿಯವರಿಗೆ ಒಂದು ರೀತಿ 11ರಲ್ಲಿ ಗುರು ಇರೋದ್ರಿಂದ ಸೂಪರ್ ಜಾಕ್ಪಾಟ್ ಅಂತ ಹೇಳಿದ್ರಿ ಗುರುಗಳೇ. ಸೊ ಇನ್ನಷ್ಟು ಅವರು ಲಾಭಗಳನ್ನ ಮಾಡ್ಕೊಳ್ಬೇಕು ಅಂತಂದರೆ ಅಕ್ಕಿಯ ದಾನ ಮಾಡುವಂಥದ್ದಾಗಿರ್ಬೋದು, ತುಳಸಿ ಗಿಡಗಳನ್ನ ನೆಡುವಂಥದ್ದು, ಅಥವಾ ಶ್ರೀನಿವಾಸನ ದೇವಸ್ಥಾನಕ್ಕೆ ತುಳಸಿ ಕೊಡೋದ್ರಿಂದ ಇನ್ನಷ್ಟು ಲಾಭವನ್ನು ಕಾಣ್ಬೋದು ಅಂತ ತಿಳಿಸಿದ್ದೀರಾ. ಇನ್ನು ತುಲಾ ರಾಶಿಯವರಿಗೆ ಗುರು ಬದಲಾವಣೆ ಹೇಗಿರುತ್ತೆ? ತುಲಾ ರಾಶಿಯವರಿಗೆ 9ರಲ್ಲಿದ್ದ, ಭಾಗ್ಯದಲ್ಲಿ ಗುರು ಇದ್ದ, ಇದೀಗ 10ಕ್ಕೆ ಬಂದಿದ್ದಾನವ, ಅಂದರೆ ಕರ್ಮಸ್ಥಾನಕ್ಕೆ. ನಿಮ್ಮ ಕೆಲಸಗಳಲ್ಲಿ
ಗುರುಬಲ ಇದ್ದಾಗ ಹಣ ಮಾಡ್ಕೊಂಡ್ರಿ, ಆಸ್ತಿ ಮಾಡ್ಕೊಂಡ್ರಿ, ಹೆಸರು ಮಾಡ್ಕೊಂಡ್ರಿ, ಏನು ಮಾಡ್ಕೊಂಡೋ ಗುರುಗಳೇ ನಮಗೇನು ಇಲ್ಲ ಅಂತ ಕೆಲವರು ಅಂತಿರ್ತಾರೆ. ಅದೇ ಹೇಳೋದು, ಈ ರಾಶಿಗಳ ಬಗ್ಗೆ ಪೂರ್ಣವಾಗಿ ನಡೆಯುತ್ತೆ ಅಂತ ಯಾಕೆ ಹೇಳೋಕ್ಕಾಗಲ್ಲ ಅಂತಂದರೆ, ಅದೇ ಇದೊಂದು ವಿಜ್ಞಾನ. ಏನು ರಿಪೋರ್ಟ್ ಕೊಡ್ಬೋದು ಇದರಲ್ಲಿ ಅಂತಂದರೆ 25 25 25 25 4 25 ಹಾಕಿದ್ರೆ 100. ಜ್ಯೋತಿಷ್ಯ ಅನ್ನೋದು 25, ಅದರಲ್ಲಿ ಗೋಚಾರ ಒಂದು 5%. 100ಕ್ಕೆ 100 ಇದಾಗುತ್ತೆ. ಅಲ್ಲ, ಏನು ಅದರ ಸ್ಥಾನ ಪಲ್ಲಟಗಳಾಗ್ತಾ ಇದೆಯೋ ಅದರದ್ದು ಫಲಗಳನ್ನು ಪಡ್ಕೊಳ್ಳೋದು. ಅದು ನೀವು ತುಂಬ ಚೆನ್ನಾಗಿ ಗಮನಿಸಬೇಕು, ನೋಡಬೇಕು. ಯಾರೋ ಹೇಳಿದರೆ ಅದಾಗತ್ತೆ ಮಾಡಬೇಡಿ, ಇದಲ್ಲವೇ ಅಲ್ಲ, ಸ್ವಲ್ಪ ಹಿಣಿಕಿ ನೋಡಬೇಕು. ಅದೇ ಈಗ ತುಲಾ ರಾಶಿಯವರಿಗೆ ಗುರುಬಲ ಇದ್ದದ್ದು ಈಗ 10ನೇ ಮನೆಗೆ ಹೋದಾಗ ಏನು ನಡಿಬಹುದು, ನಿಮಗೆ ಸಂಬಂಧಪಟ್ಟವ ಎಲ್ಲಿ ಇದ್ದಾನೆ, ಅದೇ ಚಂದ್ರನ ಮನೆಗೆ ಈ ಒಂದು ಬೃಹಸ್ಪತಾಚಾರ್ಯರು ಹೋದಾಗ ಏನಾಗ್ತದೆ ತುಲಾರಾಶಿಯವರಿಗೆ ಅಂತಂದರೆ, ಕೆಲವೊಂದು ನಿಮಗೊಂದು ಪದವಿ ಕೊಟ್ಟಿದ್ದಾರೆ, ಒಂದು ಪ್ರಮೋಷನ್ ಇದೆ, ಇನ್ನೊಬ್ಬರನ್ನ ಯಾರನ್ನೋ ಒಬ್ಬರನ್ನ ಆ ಕಂಪನಿಯಲ್ಲಿ ಹೊಸಬರನ್ನ ಹಾಕಿದ್ದಾರೆ. ಅವ್ರು ನಿಮಗಿಂತ ಹೆಚ್ಚಿನ ಟ್ಯಾಲೆಂಟ್ ಇದೆ, ಬಹುಶಃ ನಿಮ್ಗೆ ಸ್ವಲ್ಪ ಹಳುಕ ಇರುತ್ತೆ, ಅರೆ ನನ್ನ ಪ್ರಮೋಷನ್ ಅವ್ರಿಗೆ ಹೋಗಬಹುದೇನೋ, ನಾನಿರ್ತಕ್ಕಂತಹದ್ದು ಏನಿದೆಯೋ ಈ ಪೋಸ್ಟ್ ಆತನಿಗೆ ಹೋಗ್ಬಿಡುತ್ತೇನೋ, ಇದು ನಿಮ್ಮಲ್ಲಿ ಬಂದ್ಬಿಡುತ್ತೆ. ಈಗ ಈ 2 ತಿಂಗಳು ಈಗೋ ಹಾಗೋ ನಿಮಗೆ ನಿದ್ದೆನೇ ಬರಲ್ಲ. ಮೈಂಡ್ ಹಾಗೇ ಆಗುತ್ತೆ, ಆ ಥರ ಮೈಂಡ್ ಅದೇ ಆಗತ್ತೆ. ಇದಕ್ಕೆ ನೀವೇನು ಭಯ ಪಡಬೇಕಾಗಿಲ್ಲ. ನೀವು ಕೂತಿದ್ದೀರಿ, ನಿಮ್ಮ ಟ್ಯಾಲೆಂಟ್ ತೋರಿಸಿ, ನಿಮಗೆ ಅವಕಾಶ ಇದು. ನಿಮ್ಮಲ್ಲಿ ಟ್ಯಾಲೆಂಟನ್ನು ಅವನು ನಿಮ್ಮ ಎದುರಿಗೆ ಬಂದಿರ್ತವೆ, ನಿಮಗಿಂತಲೂ ನಾಲೆಡ್ಜ್ ಇರ್ಬೋದು, ಆದರೆ ನಿಮ್ಮ ನಾಲೆಡ್ಜ್ ನಿಮ್ಮ ಟ್ಯಾಲೆಂಟನ್ನು ತೋರಿಸೋಕೆ ಅವನು ಕುಗ್ಗುತ್ತಾನೆ. ಯಾಕೆ ನೀವು ಆ ಪದವಿಯಲ್ಲಿ ಕೂತಿದ್ದೀರಿ. ಅದೇ ವಿರೋಧ ಪಕ್ಷದಲ್ಲಿ ಇದೇ ಸಿದ್ದರಾಮಯ್ಯ ಇದ್ದಾಗ ಯಡಿಯೂರಪ್ಪ ಕೂತಾಗ ಒಂದು ರೀತಿ ಇತ್ತು, ಈಗ ಉಲ್ಟಾ ಅವ್ರದ್ದು ನಡೆಯುತ್ತೆ. ಅದಕ್ಕಾಗಿ ನೀವು ಕೂತಿದ್ದೀರಾಗ ಗುರುಬಲ ಇತ್ತು, ನಿಮಗೆ 1-2 ತಿಂಗಳು ಮಾತ್ರ ಇಲ್ಲ, ನಿಮಗೆ ಪದವಿ ಹಾಗೇ ಇರುತ್ತೆ, ನಿಮಗೆ ಪದವಿ ಅಭ್ಯಂತರ ಇಲ್ಲ, ಆದರೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅರೆ ಅವನನ್ನು ಹಾಕಿದ್ದಾರೆ, ನನಗಿದ್ದು ಸ್ವಲ್ಪ ನಾಲೆಡ್ಜ್ ಇರ್ಬೋದೇನೋ, ಈ ಮನುಷ್ಯನಿಗೆ ಯಾರು ಹೇಳ್ತಾ ಇದ್ರು ಇವನು ಬಂದರೆ ನನಗೆ ತೊಂದರೆ ಆಗಬಹುದು ಅಂತ. ನಿಮ್ಮ ಯೋಚನೆಗಳಿಗೆ ಆ ಒಂದು ನೆಗೆಟಿವನ್ನು ಹಾಕ್ಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ನಕಾರಾತ್ಮಕಗಳನ್ನು ಯೋಚನೆಯೇ ಮಾಡಬೇಡಿ. ನಾನು ಏನೋ ಒಂದು ಸಾಧನೆ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ, ನನಗೆ ಕೊಟ್ಟಿರೋ ಕೆಲಸ ನಿಭಾಯಿಸ್ತೀನಿ ನಾನು ಅನ್ನೋ ಚಾಲೆಂಜ್ ತೆಗೆದುಕೋಬೇಕು ತುಲಾರಾಶಿಯವರು. ಆಲ್ರೆಡಿ ಇದ್ದೀರಿ ನೀವು, 1.5 ತಿಂಗಳು ನೀವು ಟ್ರಿಪ್ ಹೋಗಿದ್ದೀನಿ, ಟೂರ್ ಹೋಗಿದ್ದೀನಿ ಅಂದರೆ ಮನೆ ಕಡೆ ಜವಾಬ್ದಾರಿಯಿಂದ ನೋಡ್ಕೊಳಕ್ಕೆ ನೀವು ಆಗಲ್ವಲ್ಲ, ವಹಿಸಿರ್ತೀರ ಅವ್ರನ್ನ. ಈಗ ಅವನ್ನ ವಹಿಸಿದ್ದಾರೆ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ. ನೀವು ಹೇಗೆ ಜವಾಬ್ದಾರಿಯಿಂದ ವರ್ತನೆ ಮಾಡ್ತೀರೋ ಅದಷ್ಟೇ ಇರುತ್ತೆ, ಕೆಟ್ಟದ್ದಾಗಲಿಕ್ಕೆ ಸಾಧ್ಯವಿಲ್ಲ. ನೀವಿನ್ನೂ ಕೂಡ ಶಾರ್ಪ್ ಆಗಬೇಕು. ಈಗ ಶಾರ್ಪ್ ಆಗಬೇಕು ಅಂತಂದರೆ ನಿಮ್ಮನ್ನು ನೀವು ಒಂದು ಸಲ ಆತ್ಮಾವಲೋಕನ ಮಾಡಿಕೊಳ್ಳದೆ ಎಚ್ಚೆತ್ಕೊಳ್ಳಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಬೇರೆ ಎಂಥದ್ದು ಆಗಲಿಕ್ಕೆ ಸಾಧ್ಯವೇ ಇಲ್ಲ. 1.5 ತಿಂಗಳಲ್ಲಿ ತುಲಾರಾಶಿಯವರೆಗೆ ಏನಾದರೂ ಆಗುತ್ತೆ ಅಂತಂದರೆ ನಿಮ್ಮನ್ನು ಇಷ್ಟು ದಿವಸ ಕಾಯ್ತಾ ಇದ್ರಲ್ಲ ಶತ್ರುಗಳು, ನಿಮ್ಮನ್ನು ಯಾವುದೋ ಒಂದು ವಿಷಯ ಸಿಕ್ಕಾಕೊಳ್ಳಬಹುದು ಅಂತ, ಅಂತಹದ್ದೇನಾದರೂ ನೀವು ತಪ್ಪು ಮಾಡಿದರೆ ಎಚ್ಚೆತ್ಕೊಳ್ಳಿ. ತಪ್ಪು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಮಾಡಬೇಡಿ, ಮಾಡಬಾರದು ಕೂಡ. ಅರೆ ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಅದು ಬೇಡವೇ ಬೇಡ. 1.5 ತಿಂಗಳಲ್ಲಿ ಸೈಲೆಂಟ್ ಸ್ತಬ್ಧರಾಗೋದು ಉತ್ತಮ. ಅದರಲ್ಲೂ ಯಾತ್ರಾ ಸ್ಥಳಕ್ಕೆ ಈ ನವಂಬರ್ ತಿಂಗಳಲ್ಲಿ, ಡಿಸೆಂಬರ್ ಕೂಡ ಬೇಡ, ಈ ನವಂಬರ್ ತಿಂಗಳಲ್ಲೇ ಹೋಗಿ ಬನ್ನಿ. ನವಂಬರನ್ನು ಏನಂತ ಕರೀತಾರೆ, 12 ತಿಂಗಳಲ್ಲಿ 11ನೇ ಇದು. ಒಟ್ಟಾರೆ 11 ಲಾಭಸ್ಥಾನ ಅಂತಂದರೆ ನವಂಬರ್ ತಿಂಗಳಲ್ಲೇ ನೀವು ಪ್ಲ್ಯಾನ್ ಮಾಡಿ. ಅಕ್ಟೋಬರೂ ಬೇಡ, ನವಂಬರ್ ತಿಂಗಳಲ್ಲೇ ನೀವೆಲ್ಲಾದರೂ ಒಂದು ಗುರು ಇರತಕ್ಕಂಥ ಕ್ಷೇತ್ರಕ್ಕೆ ತುಲಾರಾಶಿ ಹೋಗಿ ಬನ್ನಿ. ನಿಮ್ಮ ಗುರುಬಲ ಇದ್ದಾಗೇನೆ ಒಂದಷ್ಟು ಜನಕ್ಕೆ ಏನಾದರೂ ಹಣಕಾಸಿನ ಸಹಾಯ ಮಾಡ್ತಿರೋ, ಒಟ್ಟಾರೆ ಅನ್ನದಾನ ಮಾಡ್ತಿರೋ, ತುಲಾಭಾರ ಅಂತೂ ಏನಾದರೂ ಮಾಡ್ತೀನಿ ಅಂತಂದರೆ ಒಂದಷ್ಟು ತರಕಾರಿಗಳನ್ನು, ಅದು ತುಲಾರಾಶಿಯವರು ತರಕಾರಿಗಳು ಕೊಡ್ತೀನಿ ಅಂತಂದರೆ ಇನ್ನೊಂದು ಅದ್ಭುತಗಳು ನಡೆದೋಗ್ತವೆ. ಅಂತಹ ವಿಶೇಷತೆ ಇರ್ತಕ್ಕಂತಹದ್ದು. ಯಾಕೆ ಗೊತ್ತಾ, ನಿಮ್ಮ ರಾಶಿಯಿಂದ 9ನೇದಿದೆ ನೋಡು ಬುಧನದ್ದು, ಅವನ ಹಸುರಲಿಗೆ ಸಂಬಂಧಪಡ್ತಕ್ಕಂಥವನು, ತರಕಾರಿಗಳಿಗೆ ಸಂಬಂಧಪಡ್ತಕ್ಕಂಥದ್ದು. ನಿಮಗೆ ಯಾವಾಗಲೂ ಭಾಗ್ಯೋದಯವೇ ಆಗಬೇಕು ಅಂತಂದರೆ ಚೆನ್ನಾಗಿ ನೆನಪಿಟ್ಕೊಂಡು ಆವಾಗ ತರಕಾರಿಗಳು ಮಾಡಿ. ಈಗ ಕರ್ಮಸ್ಥಾನಕ್ಕೆ ಬಂದಾಗ ಎಲ್ಲಾದರೂ ಅನ್ನದಾನ ಆಗುವಂಥ ಕ್ಷೇತ್ರಗಳಲ್ಲಿ ಒಂದಷ್ಟು ಆ ಶಾಖಾಹಾರವನ್ನು ದಾನ ಮಾಡ್ತೀನಿ ಅಂತಂದರೆ ಖುಷಿಯೋ ಖುಷಿ, ಆನಂದವೋ ಆನಂದವನ್ನು ವೆಲ್ಕಮ್ ಮಾಡ್ಕೊಳ್ತೀರಿ. ಆದರೆ ಮೌನಕ್ಕೆ ಶರಣಾಗಿ ಟ್ಯಾಲೆಂಟ್ ಇದೆ ಅಂಥೇಳಿ ತೋರ್ಪಡಿಕೆ ಮಾಡೋದು, ಏನೇನೋ ಮಾತಾಡೋದು, ಅದಕ್ಕೆ ನೀವು ಮಾತಾಡಿದೆಯಲ್ಲ ಹೀಗೆ ಮಾತಾಡಿದ್ರಂತ ಆಮೇಲೆ ಸಾರಿ ಕೇಳೋ ಪರಿಸ್ಥಿತಿ ಬಂದುಬಿಡುತ್ತೆ.
ಇಲ್ಲ ನಾನು ತಪ್ಪಾಯ್ತಾಗ ಮಾತಾಡಬಾರ್ದು ಎಲ್ಲ ಗೊತ್ತಿದೆ ನಿಮಗೆ. ಯಾಕೋ ಆ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಅಪವಾದ ಮೈ ಮೇಲೆ ಹೇಳ್ಕೊಳ್ಳೋಕ್ಕೆ ಏನನ್ನು ಮಾತಾಡ್ಬಿಟ್ರಿ, ಅದನ್ನು ಮಾತಾಡಲಿಕ್ಕೆ ಹೋಗಬೇಡಿ. ಆಗ ಮಾತಾಡಿಲ್ಲ ಅಂತಂದರೆ ನೀವು ಖುಷಿಯಾಗಿ ಗುರುಬಲ ಇದ್ದಷ್ಟೇ ಜೊತೆಗೆ ಒಂದು ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಒಂದಷ್ಟು ಜನ ಸಾಧ್ಯ ಆದರೆ ಕರ್ಕೊಂಡು ಕೂಡ ಹೋಗಿ ಬನ್ನಿ ಪ್ರೀತಿ. ಸೊ ಗುರುಕ್ಷೇತ್ರದ ದರ್ಶನವನ್ನು ಪಡೆದುಕೊಳ್ಬೇಕು, ಜೊತೆಗೆ ಅವರ ಒಂದು ಟ್ಯಾಲೆಂಟ್ನ ತೋರಿಸುವಂಥ ಸಮಯ, ಜೊತೆಗೆ ಅಹಂಕಾರ ಅನ್ನೋಂಥದ್ದು ಪಡುವಂಥದ್ದು ಬೇಡ, ಮೈಂಡ್ ಕಾನ್ಸ್ಟೆಂಟ್ ಆಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿ ಫಲಗಳಿದೆ ಗುರುಗಳು? ಇನ್ನು ವೃಶ್ಚಿಕ ರಾಶಿಯವರೆಗೆ ಎಷ್ಟು ದಿವಸ 8ರಲ್ಲಿದ್ದ, ಇದೀಗ ಭಾಗ್ಯೋದಯದ ಪರ್ವಕಾಲ ವೃಶ್ಚಿಕ ರಾಶಿಯವರೆಗೆ. ನೀವು ಬರೆದಿಟ್ಕೊಳ್ರಿ,